ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಬೆಳಗಾವಿದಾಗ ನೋಡಿದ್ರ ಕಾಂಗ್ರೆಸ್ ಗಾಂಧಿ ಭಾರತ ಅಂತ ಹೇಳಿ ದೊಡ್ಡ ಸಮಾವೇಶ ಮಾಡ್ಲಿಕ್ಕತ್ತದ. ಆದ್ರೆ ಈ ಸಮಾವೇಶದ ಸಂಭ್ರಮದಾಗ ಎಲ್ಲಿ ಕಾಂಗ್ರೆಸ್ ತನಗ ತಾನೇ ತೆಗ್ಗು ತೋಡ್ಕೊಳ್ಲಿಕ್ಕತ್ತದ ಏನಂತ ಸಂಶಯ ಬರ್ಲಿಕ್ಕತ್ತದ. ವಿಪಕ್ಷಗಳು ಕೈಗೆ ಒಂದು ಹೊಸ ಅಸ್ತ್ರನೇ ಸಿಕ್ಕಂಗಾಗೈತಿ ಇವತ್ತ. ಯಾಕಂತ ಹೇಳ್ತೀನಿ ಕೇಳ್ರಿ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂತಹ ಬ್ಯಾನರ್ಗಳದ್ರಾಗ ಭಾರತದ ನಕ್ಷೆನ, ದೇಶದ ನಕ್ಷೆನ ವಿರೂಪಗೊಳಿಸಿ ಅವಮಾನ ಮಾಡ್ಯಾರ ಅಂತ ಸುದ್ದಿ. ಮತ್ತಿನ್ನೇನು ಸಾಮಾಜಿಕ ಜಾಲತಾಣದಾಗ, ಸೋಷಿಯಲ್ ಮೀಡಿಯಾದಾಗ ಬಿಜೆಪಿ ಶಾಸಕರು, ಕಾರ್ಯಕರ್ತರು ಸಿಕ್ಕಾಪಟ್ಟೆ ತಮ್ಮ ಸಿಟ್ಟನ್ನು ಹೊರಗೆ ಹಾಕ್ಲಿಕ್ಕತ್ತಾರ. ಯಾಕಂದ್ರ ಈ ಥರದ ಭಾರತ ನಕ್ಷೆ ಎಲ್ಲಿ ಭಾರತದಾಗ ಸಿಗುದಿಲ್ಲ, ಬರೇ ಪಾಕಿಸ್ತಾನ ಮತ್ತು ಚೀನಾದಾಗ ಅಷ್ಟೇ ಸಿಗ್ತದ. ಅಂಥದೊಂದು ಭಾರತ ನಕ್ಷೆ ಇಲ್ಲಿ ಇವ್ರು ಕಾಂಗ್ರೆಸ್ ಸಮಾವೇಶದ ಹಾಕ್ಯಾರಂದ್ರ ಸಿಟ್ಟು ಬರುದಿಲ್ಲ ಏನ್ ಹೇಳ್ರಿ. ಬ್ಯಾನರ್ನ್ಯಾಗ ಗಾಂಧಿ ಭಾರತ ಅಂತ ಉಲ್ಲೇಖ ಮಾಡಿ ಭಾರತದ ನಕಾಶೆನೆ ಹಾಕ್ಯಾರ ಖರೆ ಅದ. ಆದ್ರ ಆ ನಕಾಶೆದಾಗ ಎಷ್ಟು ಹುಡುಕುದ್ರು ಕಾಶ್ಮೀರನೇ ಕಾಣ್ಲಿಕ್ಕತ್ತಿಲ್ಲಂತ. ಈ ನಕಾಶೆದ ಫೋಟೋ ಈಗ ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕತ್ತದ. ಭಾರತದ ನಕ್ಷೆಯನ್ನೇ ಹಿಂಗ ತಿರುಚುವುದು, ಮಾರ್ಪಾಡು ಮಾಡುವುದು ಇವೆಲ್ಲ ದೇಶ ದ್ರೋಹದಂಥ ಸೀರಿಯಸ್ ಅಪರಾಧ. ಇಂಥ ಕೆಲಸ ಮಾಡಿದ್ದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸಮಾವೇಶದ ನೇತೃತ್ವ ವಹಿಸ್ಯಾರಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆಗಾರರು. ಕಾಶ್ಮೀರ ಅನ್ನೋದು ಭಾರತದ ಅವಿಭಾಜ್ಯ ಅಂಗ ಐತಿ. ಆದ್ರ ಓಟಿನ ಸಲುವಾಗಿ ಓಲೈಕೆ ರಾಜಕಾರಣ ಮಾಡ್ಕೊಂತ ಬಂದಿರುವಂತ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸುವಂತ ಮನಸ್ಥಿತಿ ಐತಲ್ಲ, ದೇಶ ದ್ರೋಹದ ಮನಸ್ಥಿತಿ, ಅದು ಈ ಬ್ಯಾನರ್ಗಳಿಂದ ಜಗತ್ ಜಾಹೀರಾಗ್ಯದ ಅಂತ ಹೇಳಿ ವಿರೋಧ ಪಕ್ಷದವರು ಒಬ್ರಾದ್ಮೇಲೆ ಒಬ್ರು ಟ್ವೀಟ್ ಮಾಡ್ಲಿಕ್ಕತ್ತಾರ. ಮತ್ತಿನ್ನೇನ್ ಹೇಳ್ರಿ. ಅಲ್ಲ, ಈ ದೇಶದ ನಕ್ಷೆ ಹಿಂಗ್ ವಿರೂಪಗೊಳಿಸಿದ್ ನೋಡಿದ್ರ ಕಾಂಗ್ರೆಸ್ ಸಿಯಾಚಿನ್, LOC, POC ಎಲ್ಲ ಇವರೇ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಂಗ್ ಕಾಣ್ಲಿಕ್ಕತ್ತದ. ಈ ದೇಶದ ಒಂದು ಇಂಚು ಜಾಗ ಸಹಿತ ಪಾಕಿಸ್ತಾನಕ್ಕ, ಚೀನಾಗ ಬಿಟ್ಟು ಕೊಡಲ್ಲ ಅಂತ ಹೇಳಿ ಪ್ರಧಾನಿ ಮೋದಿ ಅವ್ರು ಹೇಳ್ಯಾರ. ಅಂಥದ್ರಾಗಿ ದುಷ್ಟ ಕಾಂಗ್ರೆಸ್ನವರು ನಕ್ಷೆ ಬದಲಾವಣೆ ಮಾಡಿ ದೇಶಕ್ಕೆ ಅನ್ಯಾಯ ಮಾಡ್ಯಾರ. ಇದ್ರಾಗೆ ಗೊತ್ತಾಗ್ತದ ದೇಶದ ಬಗ್ಗೆ ಅವ್ರಿಗೆ ಎಷ್ಟು ಬದ್ಧತೆ ಐತಿ, ಎಂಥದೊಂದು ಮನಸ್ಥಿತಿ ಐತಿ, ದೇಶದ ಅಖಂಡತೆ ಬಗ್ಗೆ ಕಾಂಗ್ರೆಸ್ ನಿಲುವು ಏನೈತಿ ಅನ್ನೋದು ತಾವೇ ಸ್ಪಷ್ಟವಾಗಿ ಹೇಳ್ಕೊಂಡಾರ. ಅಂಬೇಡ್ಕರ್ ಆಗ್ಲಿ, ಭಾರತದ ಬದ್ಧತೆ ಬಗ್ಗೆ ಆಗ್ಲಿ ಕಾಂಗ್ರೆಸ್ನವ್ರಿಗೆ ಎಷ್ಟು ಕಾಳಜಿ ಅದ ಅನ್ನೋದು ಬೆಳಗಾವಿದಾಗೆ ಗೊತ್ತಾಗದ ಅಂತ ಹೇಳಿ ವಿರೋಧ ಪಕ್ಷದವರು ಸಿಕ್ಕಾಪಟ್ಟೆ ಬೈಲಿಗತ್ತಾರ ನೋಡ್ರಪ್ಪ. ಇನ್ನು ಸಿಎಂ ಸಿದ್ದರಾಮಯ್ಯನವ್ರಿಗೆ ಕಾಡ್ಲಿಕ್ಕತ್ತಿರುವಂತಹ ಮೂಢ ಹಗರಣ ಹೊರಗ್ ಬರ್ಲಿಕ್ಕ ಯಾರು ಪ್ರಮುಖ ಪಾತ್ರ ವಹಿಸಿದ್ರು ಹೇಳ್ರಿ? ಸಾಮಾಜಿಕ ಕಾರ್ಯಕರ್ತ, ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರ ಜೀವಕ್ಕೆ ಈಗ ಕಂಟಕ ಎದುರಾಗುವಂತಹ ಸಂಶಯ ಬಂದದ. ಯಾಕಂತ ಹೇಳ್ತೀನಿ ಕೇಳ್ರಿ. ಮಾಜಿ ಮಂತ್ರಿ ತನ್ವೀರ್ ಸೇಠ್ ಆಪ್ತ ಬ್ಯಾಂಕ್ ಮಂಜು ಅನ್ನೋರು ಮಾತಾಡಿರುವಂತಹ ಮಾತ ಈಗ ಎಲ್ಲಾ ಸಂಶಯಕ್ಕೆ ಕಾರಣ ಆಗ್ಲಿಕ್ಕತ್ತದ. ಏನೋ ಒಂಥರ ಟೆನ್ಷನ್ ಆಗ್ಬಿಟ್ಟದ ಅವ್ರಿಗೆ. ಮೈಸೂರಿನ ಬೆಲವತ್ತು ಬಲ್ಲಿನ ಜಮೀನು ವಿಚಾರದಾಗ ಕುಟುಂಬ ಒಂದಕ್ಕ ಡಿಸೆಂಬರ್ 5ನೇ ತಾರೀಕು ಈ ಬ್ಯಾಂಕ್ ಮಂಜು ಅನ್ನೋರು ಧಮಕಿ ಹಾಕಿದ್ರು. ಈ ಟೈಮ್ನಾಗ ಆ ಜಮೀನ್ ಮಾಲಕ ಏನಂತಾರ ಗೊತ್ತಾ? ಸ್ನೇಹಮಯಿ ಕೃಷ್ಣ ಅಂಥವ್ರೇ ಸಿಎಂ ವಿರುದ್ಧ ಹೋರಾಡ್ಲಿಕ್ಕತ್ತಾರ, ನಾನ್ ನಿಮ್ ವಿರುದ್ಧ ಹೋರಾಡ್ತೀನಿ ಅಂತ ಅಂದ್ರ ನೋಡ್ರಿ. ಈ ಮಾತಿಗೆ ಏನೋ ಟಕ್ಕರ್ ಕೊಡು ಭರದಾಗ ಆ ಬ್ಯಾಂಕ್ ಮಂಜು ಒಂದು ಮಾತು ಹೇಳ್ತಾರ. ಇದು ಕೇಳಿ ಎಲ್ಲರೂ ಗಾಬರಿ ಆಗ್ಲೇ ಆಗ್ತದ. ಮತ್ತ ಸ್ನೇಹಮಯಿ ಕೃಷ್ಣಾರನ್ನ ಸಿಎಂ ಏನ ಸುಮ್ಮನೆ ಬಿಡ್ತಾರ ಅಂತ ತಿಳ್ಕೊಂಡ್ರಿ ಏನ್ ನೀವು? ಅವ್ರು ಸರಿಯಾದ ಟೈಮಿಗೆ ಕಾಯ್ಲಿಕ್ಕತ್ತಾರ ಅಂತ ಹೇಳಿದ್ರಂತ. ಅಂದಂಗ ಈ ಎಲ್ಲಾ ಘಟನೆ ನಡೆದಿದ್ ಯಾವಾಗ ಗೊತ್ತಾ? ನಡೆದ ಮ್ಯಾಲ ಒಂದು 17 ದಿನ ಆದ್ಮೇಲೆ ಡಿಸೆಂಬರ್ 22ನೇ ತಾರೀಕ ಜಮೀನ್ ಮಾಲೀಕ ಹನುಮಂತ ನಡುದಾರ್ಯಾಗ ಕೊಲೆ ಆಗಿದ್ರಂತ. ಈ ಕೇಸ್ನ್ಯಾಗ ಬ್ಯಾಂಕ್ ಮಂಜು 4ನೇ ಆರೋಪಿ ಆಗ್ಯಾನ. ಇದಕ್ಕ ಸಂಬಂಧಪಟ್ಟಂಗ ಈಗ ಪ್ರತಿಕ್ರಿಯೆ ನೀಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಸೀದಾ ಹೇಳ್ಬಿಟ್ಟಾರ, ನನಗಾಗ್ಲಿ ನನ್ನ ಕುಟುಂಬಕ್ಕೆ ಏನಾರ ತೊಂದರೆ ಆದ್ರ ಸಿಎಂఏ ಇದಕ್ಕ ಹೊಣೆ ಅಂತ ಎಚ್ಚರಿಕೆ ಕೊಟ್ಬಿಟ್ಟಾರ. ಇನ್ನು ಪೊಲೀಸರಿಗೂ ಮನವಿ ಮಾಡ್ಕೊಂಡ್ರು ಯಾವುದೇ ಭದ್ರತೆ, ಸೆಕ್ಯೂರಿಟಿ ಕೊಡಾಕತ್ತಿಲ್ಲ ಅಂತ ತಮ್ಮ ತ್ರಾಸ ಹೇಳ್ಕೊಂಡಾರ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮ ವ್ಯವಹಾರಗಳ ಬಗ್ಗೆ ನಾನು ಹೋರಾಟ ಮಾಡಾದ ನಂತರದಲ್ಲಿ ನನ್ನ ವಿರುದ್ಧ ಸಂಚರಿಸ್ತಾ ಇದ್ದಾರೆ ಅವರು ಎಲ್ಲ ರಾಜಕಾರಣಿಗಳಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾರು ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನನ್ನ ವಿರುದ್ಧ ಸಂಚರಿಸಿ ನನ್ನ ಜೀವನಕ್ಕೆ ಅಪಾಯ ತರಬೇಕು ಅಂತೇಳಿ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ನಾನು ಈಗಾಗಲೇ ಮಾಧ್ಯಮ ಮುಂದೆ ಹೇಳಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಈ ವಿಡಿಯೋ ಒಂದು ಬಲವಾದ ಸಾಕ್ಷ್ಯ ಸಿಕ್ಕಿದೆ. ಸೊ ಸಿದ್ದರಾಮಯ್ಯ ಮತ್ತು ಅವರ ಕಡೆಯವರು ನನ್ನನ್ನು ಈ ಹೋರಾಟದ ಹತ್ತಿಕ್ಕುವ ಸಲುವಾಗಿ ಒಂದು ಸಮಯ ಕಾಯ್ತಾ ಇದ್ದಾರೆ. ಯಾಕಂತೇಳಿದ್ರೆ ನನ್ನ ವಿರುದ್ಧ ಕ್ರಮಗಳಿಗೆ ಅವರಿಗೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಗಳು ಸಿಕ್ಕಿಲ್ಲ. ಸೊ ಹಾಗಾಗಿ ಯಾವುದಾದ್ರು ಒಂದು ಸಣ್ಣದೊಂದು ಸುಳಿವು ಸಿಕ್ಕರೆ ಸಾಕು
ನನ್ನನ್ನು ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸ್ಪಷ್ಟವಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಪೊಲೀಸರು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಿಸಿದೆ. ಇಂತಹ ರಾಜಕಾರಣಿಗಳ ಒಂದು ಕುಮ್ಮಕ್ಕಿನ ಮೇರೆಗೆ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅನ್ನೋದು ಕೂಡ ಈ ವಿಡಿಯೋ ಸಾಕ್ಷಿಯಾಗಿದೆ. ನಾನು ಯಾವತ್ತೂ ಕೂಡ ಆ ಮಂಜುನಾಥನವರ ವಿಚಾರಕ್ಕಾಗಲಿ ಅಥವಾ ಅವ್ರು ಏನು ಹೇಳೋರು 60-40 ನಿವೇಶನ ಅಂತ ವಿಚಾರಕ್ಕಾಗಲಿ ನಾನು ಎಲ್ಲೂ ಹೋಗಿಲ್ಲ. ಅವ್ರ ವಿರುದ್ಧ ನನ್ನ ವಿರುದ್ಧ ಯಾವುದೇ ದೂರನ್ನು ಕೂಡ ದಾಖಲೆ ಮಾಡಿಲ್ಲ. ಅವರ ಒಂದು ದೂರಿಗೆ ಸಂಬಂಧಪಟ್ಟ ನನ್ನ ಯಾವುದೇ ಪೊಲೀಸರು ನನ್ನ 15 ದಿನಗಳ ಕಾಲ ಯಾವುದೇ ರೀತಿ ಬಂಧನಕ್ಕೆ ಒಳಪಡಿಸಿಲ್ಲ. ಅವರು ಸುಮ್ಮನೆ ಸುಳ್ಳನ್ನು ಹೇಳುವ ಮೂಲಕ ನನ್ನ ವಿರುದ್ಧ ಏನು ಸಂಚರಿಸಿದರೆ ಅದು ಪರೋಕ್ಷವಾಗಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ನನಗೆ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ನನಗೆ ಅಥವಾ ನನ್ನ ಕುಟುಂಬಕ್ಕೆ ಏನೇ ಅಪಾಯ ಆದರೂ ಕೂಡ ಅದಕ್ಕೆ ಸಿದ್ದರಾಮಯ್ಯವರು, DGP ಮತ್ತು ಮೈಸೂರು ಕಮಿಷನರು ಕಾರಣ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಪ್ಪ, ರಾಜ್ಯದಾಗ ದಿನಕ್ಕೆ ಒಂದಿಲ್ಲ ಒಂದು ಸುದ್ದಿಗಳು. ಈಗಿದ್ರ ರಾಜರಾಜೇಶ್ವರಿ ನಗರ ಶಾಸಕರಾದಂತ ಮುನಿರತ್ನ ಅವ್ರ ಮೇಲೆ ಗೂಂಡಾಗಳು ಹಲ್ಲೆ ಮಾಡಿರುವುದು ಬಹಳ ಖಂಡನೀಯ ನೋಡ್ರಿ. ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿದಾಗ ಕಾನೂನು ಸುವ್ಯವಸ್ಥೆ ಯಾವ ತರ ಪಾತಾಳಕ್ಕೆ ಕುಸಿಲಿಕತ್ತದ ಅನ್ನೋದು ದಿನನಿತ್ಯ ಪ್ರತಿದಿನ ಸುದ್ದಿಯ ನೋಡಿದ್ರೆ ಗೊತ್ತೇ ಆಗ್ಬಿಡ್ತದ. ಅಲ್ಲ, ನಿಮಗೆ ಈಗಾಗ್ಲೇ ನೆನಪಿರಬಹುದು. ಯಾಕಂದ್ರ ಒಂದಿಷ್ಟು ದಿನಗಳ ಹಿಂದಷ್ಟೇ ಶಕ್ತಿ ಸೌಧದಾಗ ರೌಡಿಗಳನ್ನು ಒಳಗಬಿಟ್ಟು ಪರಿಷತ್ ಸದಸ್ಯರಾದಂತಹ CT ರವಿ ಅವ್ರ ಮೇಲೆ ಹಲ್ಲೆ ಮಾಡಿಸಿದಂತಹ ಕಾಂಗ್ರೆಸ್ ಸರ್ಕಾರ ಹಿಂಗ್ ದಿನ ಒಂದೊಂದು ಘಟನೆ ನಡೆದ್ರೆ ಏನಾಗ್ಬೇಕು ಹೇಳ್ರಿ? ಜನಪ್ರತಿನಿಧಿಯೊಬ್ಬರ ಮೇಲೆ ಹಿಂಗ ಸಾರ್ವಜನಿಕವಾಗಿ ಹಲ್ಲೆ ಮಾಡಿಸೋದಂತ ಅಲ್ಲ. ಹಿಂಗಾದ್ರ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅಂತ ಅಂದ್ಮೇಲೆ ಸಾಮಾನ್ಯ ಮಂದಿದ ಗತಿ ಏನ್ ಹೇಳ್ರಿ? ನೋಡ್ರಿ, ರಾಜ್ಯದಾಗ ದಿನ ಒಂದೊಂದು ಇಂಥದ್ ವ್ಯವಸ್ಥೆಗಳನ್ನು ನೋಡಿದಾಗ ನಾಯಕರು ಹೆಂಗದಾರ, ವ್ಯವಸ್ಥೆನೇ ಇಷ್ಟು ಹದಗೆಟ್ಟದಂದ್ಮೇಲೆ ನಾಯಕರು ಹೆಂಗದಾರ ಅನ್ಲಿಕ್ಕೆ ಒಂದು ಸ್ಯಾಂಪಲ್, ಹಳಿದೊಂದು ಸ್ಯಾಂಪಲ್ ಐತಿ. ರಾಜ್ಯದ CM ಆಗಿರುವಂತಹ ಸಿದ್ದರಾಮಯ್ಯನವರು ಏನೋ ಎದುರು ತಮ್ಮ ಅಹವಾಲು ಕೇಳಕ್ ಬಂದಂತ ಹೆಣ್ಮಗಳ ಮೈ ಮೇಲೆ ಸೆರಗನೆ ಹಿಂಗ್ ಎಳೆದು ತೆಗಿತಾರ. ಇನ್ ಇವತ್ತು ಬೆಳಗಾವಿದಾಗ ಏನ್ರಿ ದೊಡ್ಡ ಸೆಲೆಬ್ರಿಟಿ ಹೀರೋಗಳು ಮಾಡುದಿಲ್ರಿ, ಇಂಥ ಪರಿ ಯಾರ ಸೆಲ್ಫಿ ಕೇಳಕ್ ಬಂದ್ರತ್ತ ಹೆಣ್ಮಗಳೊಬ್ಬಕಿ ಪೂರಾ ಹಿಂಗ್ ನುಗ್ಗಸ್ಲಿಕ್ಕತ್ತಾರ DCM DK ಶಿವಕುಮಾರ್ ಅವರು. ಈ ತರದ ವರ್ತನೆ ಅಂದ್ರೆ ಹೆಂಗ್ ಹೇಳ್ರಪ್ಪ ತೀರಾ? ಬಿಡ್ರಿ, ಈ ರಾಜಕೀಯ ಗದ್ಲ, ಕೆಸರೆರ ಚಾಟ, ಕಾನೂನು ವ್ಯವಸ್ಥೆ ಎಲ್ಲ ಹದಗೆಟ್ಟಿರುವುದು ಈ ರಾಜ್ಯದಾಗ ನಡೀತಾ ಇರುವಂತಹ ಸುದ್ದಿಗಳನ್ನು ನೋಡಿದಾಗ ತಲಿ ಚೆಟ್ ಹಿಡಿದಿರ್ತದ. ಆದ್ರ ನಿಮ್ಮಂಥವ್ರಿಗೂ ಮನಸ್ಸಿಗೆ ಸಂತೃಪ್ತಿ ಆಗುವಂತಹ ಒಂದು ಚಲೋ ಸುದ್ದಿನ ಮಿರ್ಚಿ ಮಂಡಕ್ಕಿದಾಗ ಲಾಸ್ಟಿಗೆ ತಗೊಂಡ್ ಬಂದೀನಿ ಇವತ್ತು. ಗೀತೆಯ ಸಾರ, ಭಗವದ್ಗೀತೆಯ ಸಾರ ಏನ್ ಹೇಳ್ತದ ಹೇಳ್ರಿ? ಹಿಂದ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಗಿರ್ತದ, ಮುಂದಾಗೋದೆಲ್ಲ ಒಳ್ಳೇದಕ್ಕೆ ಆಗಿರ್ತದ ಅನ್ನುವಂತಹ ಸಕಾರಾತ್ಮಕ ಚಿಂತನೆಯೊಂದಿಗೆ ಬದುಕಬೇಕು. ಹಿಂದೂ ಧರ್ಮದ ಪವಿತ್ರ ಗ್ರಂಥ ಆಗಿರುವಂತಹ ಭಗವದ್ಗೀತೆನ ಎಲ್ಲರೂ ಓದಬೇಕು, ತಿಳ್ಕೋಬೇಕು, ಜೀವನದಾಗ ಅಳವಡಿಸ್ಕೊಳ್ಬೇಕು. ಹಿಂಗಾಗಿ ಬಾಗಲಕೋಟೆಯ ಕಟ್ಟಿಮನಿ ಕುಟುಂಬದವ್ರು ಏನ್ ಮಾಡ್ಯಾರ ಅಂದ್ರ ತಮ್ಮ ಮನಿದು ಮದ್ವೆಯ ಆಮಂತ್ರಣ, ಲಗ್ನ ಪತ್ರಿಕೆ ಜೊತೆಗೆ ಎಲ್ಲಾರ್ಗು ಒಂದೊಂದು ಭಗವದ್ಗೀತೆಯನ್ನ ಕೊಡಬೇಕು ಅಂತ ಡಿಸೈಡ್ ಮಾಡ್ಯಾರ. ಎಷ್ಟು ಚಂದ ಅರೇಂಜ್ ಮಾಡ್ಯಾರ ನೋಡ್ರಿ ಒಂದ್ಸಲ.
ಖರೆಯದ ಇಲ್ರಿ. ಇಂಥವ್ರ ಸಂಖ್ಯೆ ಹೆಚ್ಚಾಗ್ಬೇಕು ನೋಡ್ರಪ್ಪ. ಇಂಥವರಿಂದಲೇ ಹಿಂದುತ್ವ ಆಗಿರ್ಬೋದು, ಸನಾತನ ಧರ್ಮ ಪರಂಪರೆ ಹೆಚ್ಚು ಉಳಿತದ ಅನ್ಲಿಕ್ಕೆ ಇಂಥವ್ರು ಕಾರಣರಾಗ್ತಾರಂತ ಅನಿಸ್ತದ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.